ಚಿಕ್ಕ ತಿರುಪತಿ ಗಿಲ್ಲಿ ನಟ, ಕಾಮಿಡಿ ಕಿಲಾಡಿಗಳು ಮತ್ತು ಸರಿಗಮಪ ಸಿಂಗರ್ಸು ಇವರೆಲ್ಲ ಬರ್ತಾರೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ನೋಡಿ, ಚಿಕ್ಕ ತಿರುಪತಿ ಹತ್ರ ಬಂದೆ. ಚಿಕ್ಕ ತಿರುಪತಿ ರಥೋತ್ಸವಕ್ಕೆ ಇವನ್ನೆಲ್ಲ ಕರೆಸಿದ್ದಾರೆ ಅಂದರೆ ತುಂಬ ದೊಡ್ಡ ಮಟ್ಟದಲ್ಲೇ ಮಾಡ್ತಿದ್ದಾರೆ. ಬನ್ನಿ ನೋಡೋಣ ಯಾವ ರೀತಿ ಮಾಡಿದ್ದಾರೆ ಅಂತ. ನಾವು ಎಲ್ಲಿ ಸ್ಟೇಜು ಹೇಳಿದ್ನಲ್ಲ 7 ಗಂಟೆಗೆ ಬರ್ತಾರೆ ಇವರೆಲ್ಲ. ಅಲ್ಲಿ ಸ್ಟೇಜೆಲ್ಲ ಪ್ರಿಪೇರ್ ಆಗಿದೆ. ಅದಕ್ಕಿಂತ ಮುಂಚೆ ಬನ್ನಿ ಚಿಕ್ಕ ತಿರುಪತಿ ಒಂದು ರೌಂಡ್ ಹಾಕೋಣ. ಇವತ್ತು ಇಲ್ಲಿನ ವಾತಾವರಣ ಯಾವ ರೀತಿ ಇದೆ, ಏನೇನೆಲ್ಲ ಮಾಡಿದ್ದಾರೆ ಎಲ್ಲ ಕ್ಲಿಯರ್ ಕಟ್ಟಾಗಿ ನಾನು ಇವತ್ತು ನಿಮ್ಗೆ ತೋರಿಸ್ತೀನಿ. ನೋಡಿ, ಈಗ ಜನ ಸಾಯಂಕಾಲ ಆಗಿದೆ, ನಾನು ಬಂದು 6 ಗಂಟೆ ಆಗಿದೆ. ಅದಕ್ಕೆ ಜನ ಸ್ವಲ್ಪ ಕಮ್ಮಿ ಇದ್ದಾರೆ. ಬೆಳಗ್ಗೆ ಅನ್ನೋದು ಬಂದಿದ್ದೆ ಕಾಲು ಕೂಡ ಇಕ್ಕೋಕ್ಕಾಗ್ತಿರಲಿಲ್ಲ. ಯಾಕಂದರೆ ಗಾಡಿಗಳ್ನೇ ಇಲ್ಲಿ ಅಲೋ ಮಾಡ್ತಿರಲಿಲ್ಲಂತೆ, ಅಷ್ಟು ಜನ ಇದ್ದರು ತುಂಬ್ಕೊಂಡಿರೋರು. ಮತ್ತು ಬಿಸಿಲು ಕೂಡ ಅಷ್ಟೇ, ಬೆಳಗ್ಗೆ ತುಂಬಾ ಇತ್ತು, ಸುಡ್ತಾ ಇತ್ತು. ಇದು ಕಾಲು ಕೂಡ ಇಕ್ಕೋಕ್ಕಾಗ್ತಿರಲಿಲ್ಲ. ಈ ತಾರು ರೋಡ್ ಇದೆಯಲ್ಲ, ಈ ರೋಡ್ ಮೇಲೆ ಕಾಲಿಕ್ಕಿದ್ರೆ, ಈ ಕೆಂಡದಲ್ಲಿ ಕಾಲಿಕ್ಕಿದ್ರೆ ಯಾವ ರೀತಿ ಇರೋದೋ ಆ ರೀತಿ ಇತ್ತು. ಇಲ್ಲಿ ಅಂಗಡಿಗಳು ಇಕ್ಕಿರೋರಿಗೆ ಇವತ್ತು ಒಳ್ಳೆ ಬಿಸ್ನೆಸ್ಸು. ವರ್ಷ ಎಲ್ಲ ಮಾಡೋದು ಇವತ್ತು ಒಂದೇ ದಿನ ಮಾಡ್ತಾರೆ, ಯಾಕಂದರೆ ಜನ ಹಂಗೆ ತುಂಬಿರ್ತಾರೆ ಇವತ್ತು. ನೋಡಿ, ಪೊಲೀಸವ್ರು ಬಂದಿದ್ದಾರೆ. ಈ ಸತಿ ಪೊಲೀಸವ್ರು ಜಾಸ್ತಿ ಬಂದಿದ್ದಾರೆ, ಯಾಕಂದರೆ ಸೆಲೆಬ್ರಿಟೀಸ್ ಎಲ್ಲ ಬರ್ತಿದ್ದಾರಲ್ಲ, ಅದಕ್ಕೆ ಸ್ವಲ್ಪ ಗಲಾಟೆಗಳೆಲ್ಲ ಆಗುತ್ತೆ, ಜಾಸ್ತಿನೇ ಕರೆಸಿದ್ದಾರೆ. ಇಷ್ಟು ದಿನದಿಂದ ಚಿಕ್ಕ ತಿರುಪತಿ ಜನ ತುಂಬ ಕಮ್ಮಿ ಇರೋರು. ಆಗ ನೋಡೋಕ್ಕೆ ಸುಮ್ಮನೆ ನಾರ್ಮಲ್ ಆಗಿರೋದು. ಇವತ್ತು ನೋಡಿ ಜನ ಯಾವ ರೀತಿ ಇದ್ದಾರೆ. ಇಲ್ಲಿಂದಾನೇ ತೇರು ಕಾಣಿಸ್ತಾ ಇರುತ್ತೆ. ತೇರು ಅಷ್ಟೇ ಈ ಸತಿ ದೊಡ್ಡದಾಗಿ ಮಾಡೋರೇನೋ ಅನಿಸುತ್ತೆ. ದೊಡ್ಡದಾಗಿ ಕಾಣಿಸ್ತಿದೆ ತೇರು. ಗೊತ್ತಿರೋರು ಕಮೆಂಟ್ ಮಾಡಿ. ಮತ್ತು ನಾನೊಬ್ಬರು ಗೊತ್ತಿರೋರು ಕೇಳಿದೆ, ಬೆಳಗ್ಗೆ ಎಲ್ಲ ಇಲ್ಲಿ ಟ್ಯಾಕ್ಟರ್ ಬರುತ್ತಲ್ಲ, ಟ್ಯಾಕ್ಟರು, ಟೆಂಪೋ, ಇದರಲ್ಲೆಲ್ಲ ಪೂರ್ತಿ ಫ್ಯಾಮಿಲಿನೇ ಬಂದು ಇದು ಪಾನಕ ಮತ್ತು ಮಜ್ಜಿಗೆ ಇದನ್ನೆಲ್ರಿಗೂ ಕೊಟ್ಕೊಂಡು ಹೋಗ್ತಿದ್ರಂತೆ. ಅದೆಲ್ಲ ನೋಡೋಕ್ಕೆ ಸಖತ್ತಾಗಿರುತ್ತೆ. ಇವಾಗ ನೋಡೋಣ ಆ ಥರ ಯಾವುದಾದ್ರೂ ಕಾಣಿಸುತ್ತಾ ಅಂತ. ಅಂದರೆ ಜಾಸ್ತಿ ಟ್ಯಾಕ್ಟರ್ಸ್ ಬಂದಿದ್ವಂತೆ. ನೋಡಿ, ತೇರು ಇವಾಗ ಕ್ಲಿಯರಾಗಿ ಕಾಣಿಸುತ್ತೆ ಅಂದ್ಕೊತೀನಿ. ತೇರು ಅಷ್ಟೇ ಬೆಳಗ್ಗೆ ಮಧ್ಯಾಹ್ನ ಏನೋ ಎಳೆದಿದ್ದಾರೆ, ಒಂದು 12 ಗಂಟೆ ಹಂಗಿರ್ಬೋದು ಅಂದ್ಕೊತೀನಿ, ಗೊತ್ತಿಲ್ಲ ನಂಗೆ. ಈ ಥರ ಇಷ್ಟು ಕ್ರೌಡ್ ಇರೋವಾಗ ಗಾಡಿಗಳು ಬೇರೆ ಕಡೆಯಿಂದ ಪಾಸ್ ಆಗಬೇಕು. ಮತ್ತು ದೇವಸ್ಥಾನದೊಳಗೆ ಇವತ್ತು ಹೋಗೋಕ್ಕಾಗಲ್ಲ, ಜನ ಇರ್ತಾರೆ ಅಂದ್ಕೊತೀನಿ. ಅದು ಇನ್ನೊಂದು ಸತಿ ಬಂದಾಗೆ ದೇವಸ್ಥಾನ ಸಪ್ರೇಟಾಗಿ ಕ್ಲಿಯರಾಗಿ ವೀಡಿಯೋ ಮಾಡಿ ತೋರಿಸ್ತೀನಿ. ಇದು ಹೇಳಿದ್ನಲ್ಲ, ಫಂಕ್ಷನ್ ಸ್ಟಾರ್ಟ್ ಆಗೋದು 7 ಗಂಟೆಗೆ. ಮತ್ತು ಅವರು ಸೆಲೆಬ್ರಿಟೀಸ್ನೆಲ್ಲ ಕರೆಸೋದು ಒಬ್ಬೊಬ್ಬರನ್ನೇ ಕರೆಸ್ತಾರೆ. ಅಂದರೆ ಒಂದು 8 ಗಂಟೆಯಿಂದ ಬರೋದು ಸ್ಟಾರ್ಟ್ ಆಗ್ಬೋದು ಅಂದ್ಕೊತೀನಿ. ಇನ್ನು ಅವನ್ನೆಲ್ಲ ನೋಡಬೇಕಂದ್ರೆ ಸ್ವಲ್ಪ ವೆಯ್ಟ್ ಮಾಡಬೇಕು. ಅದನ್ನು ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಎಲ್ಲರಿಗೂ ಅವ್ರು ಬರೋವರೆಗೂ ಸ್ವಲ್ಪ ಟೈಮ್ ಪಾಸ್ ಮಾಡಬೇಕಲ್ಲ. ನನ್ನ ನೆಕ್ಸ್ಟ್ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋಗೆ ವೆಯ್ಟ್ ಮಾಡ್ತಾಯಿರಿ. ಮತ್ತು ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.